ಭಾಳ ಒಳ್ಳೆ ಬೈಕರ್ ಅಂತ ITI ಎಲ್ಲರಿಗೂ ಗೊತ್ತು. ಹಾಗೆ ಮಾಡಿ ತಿರುಗಿ ಎಸ್ಕೇಪ್ ಮಾಡಿಸ್ತಿದ್ದ ಅಷ್ಟೇ ಸ್ಮಾರ್ಟಾಗಿ. ಬಲರಾಮ ನಮಗೆ ನೋಡಿ ನಾರ್ಮಲ್ಲಾಗಿ ಅವನು ಏನಾದ್ರು ಒಂದು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಒಂದು ಸಾಮಾನ್ಯ ಜನರಲ್ಲಿ ಕರೆದಿದ್ರೆ ಅವನು ಒಬ್ಬ ಡೀಸೆಂಟ್ ಪರ್ಸನ್ ಅಂತ ಹೇಳ್ಬೋದು. ಆ ಮಟ್ಟದಲ್ಲಿ ಇದ್ದವನು. ಅರ್ಥ ಆಯ್ತಾ? ನಮ್ಗೆ ಯಾರಿಗೂ ಅವನಿಗೆ ತರ ರೌಡಿ ಇಳ್ಲಿಕ್ಕೆ ಬರ್ತಿರ್ಲಿಲ್ಲ. ರಾಜಾಜಿನಗರ ನಮಗೂ ನಿಮ್ಗೆ ಗೊತ್ತಾದಂತೆ ಒಂದು ಮಧ್ಯಮ ವರ್ಗದ ಜನ, ಡೀಸೆಂಟ್ ಜನ. ಅಲ್ಲಿ 13 ಮರ್ಡರ್ಸ್ ಆಯ್ತು ಅಂತ ಹೇಳಿದ್ರೆ ಲೆಕ್ಕ ಹಾಕಬಹುದು ನೀವು. ಯಾವ ರೀತಿ ಫ್ರೀ ಫಾರ್ ಆಲ್ ಟೈಪ್ ಆ ತರ ಇತ್ತು ಅಂತ ಜನ ಮಾತಾಡ್ಕೊಳ್ತಿದ್ರು. ಸರ್, ಈಗ ಬಹುದೊಡ್ಡ ಚರ್ಚೆ ರಾಜ್ಯದಲ್ಲಿ ಅಂದ್ಕೊಳ್ಳೇನೆ ಬಲರಾಮ ಅಂತ. ನೀವು ಬಲರಾಮ ರಾಜಾಜಿನಗರದ ಸ್ಟೇಷನ್ ನಲ್ಲಿ ಇರ್ತೀರಾ. ಆ ಸಮಯಕ್ಕೆ ಬಲರಾಮ ಅಂಡ್ ತಂಡವನ್ನು ಅರೆಸ್ಟ್ ಮಾಡ್ತೀರಾ. ಏನ್ ಸರ್, ಯಾವಾಗ ನಿಮಗೆ ಆ ಸ್ಟೇಷನ್ ರಾಜಾಜಿನಗರ ಟ್ರಾನ್ಸ್ಫರ್ ಆಗುತ್ತೆ ಸರ್ ನೀವು? ಯಾಕಂದ್ರೆ ಬೆಂಗಳೂರು ಭೂಗತ ಜಗತ್ತಂದ್ರೆ ಬಹುದೊಡ್ಡ ಸುದ್ದಿ ಆ ಕಾಲದಲ್ಲಿ. ಈಗ ಅದು ಮತ್ತೆ ಮೇಲಕ್ಕೆ ಹಾಕ್ತಾ ಇದ್ದಾರೆ ಎಲ್ಲರೂ. ಅದಕ್ಕೋಸ್ಕರ ಇದೊಂಥರ ನಾಸ್ಟಾಲ್ಜಿಯಾ ನೀವು ಕೇಳ್ತಾ ಇದ್ದೀರಾ. ನಾನು ಹೇಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಹಳೆಯದನ್ನ ಮೆಲ್ಕು ಹಾಕಿದ್ರೆ ಹೊಸಬರಿಗೆ ಏನಾದ್ರು ಒಂದು ಜ್ಞಾನೋದಯ ಆಗ್ಬೋದೇನೋ, ಅದರಿಂದ ಸ್ವಲ್ಪ ಪ್ರೇರಣೆ ತಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದೇನೋ ಅಂತ ಉದ್ದೇಶಕ್ಕೆ ನಾನು ಪ್ರೇರಣೆ ಆಗ್ಬೋದೇನೋ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನೇ ಇರಲಿ, ಆಗ ರೌಡಿಗಳಂದ್ರೆ ಆದಿ ಬೀದಿಯಲ್ಲಿ ನೇರ ಹೊಡೆದಾಡ್ತಿದ್ರು. ಇದು ಏನು ತೋರಿಸುತ್ತೆ ಅಂದರೆ, ಅವರು ಅಷ್ಟು ಧೈರ್ಯನ ಮೈಗೂಡಿಸ್ಕೊಂಡು ಪ್ರದರ್ಶನ ಮಾಡ್ತಿದ್ರು. ಪ್ರದರ್ಶನ ಮಾಡಿ ಅದನ್ನು ಜನ ನೋಡ್ತಾ ಇದ್ರು. ನೋಡಿದ ಮೇಲೆ ಅಯ್ಯೋ ಅವನು ಇಂಥವನಪ್ಪ, ಅವನು ಅಂಥವನಪ್ಪ ಅಂತೇಳಿ ಅವರಿಗೆ ಮೇಲೆ ತೊಗೊಂಡು ಹೋಗ್ತಾ ಪ್ರಮೋಷನ್ ಕೊಡ್ತಾ ಹೋಗ್ತಿದ್ರು. ಜಯರಾಜ್ ಜೊತೆ ಇದ್ದ. ಜಯರಾಜ್ ಜೈಲಿಗೆ ಹೋದ್ಮೇಲೆ ಇವರು ಹರಿಗಳಾಗ ಜಯರಾಜ್, ಬಲರಾಮ ಅವರೆಲ್ಲ ಬಡಿಂಗ್ ರೌಡೀಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎಲ್ಲ 3rd ರ್ಯಾಂಕ್ ಇರಬೇಕು. 3rd ಸ್ಟೇಜ್, 1st 2nd 3rd ಅಂತ ಇರ್ತಲ್ಲ, ಆ ಒಂದು ಮಟ್ಟದಲ್ಲಿ ಇರ್ಬೋದು. ಆದರೆ ಅವೊಂದು ಮೇಯ್ನ್ ಏನು ಕಸಬಿಗೆ ಬೇಕಾದಂಥ ಕೆಲಸ ಏನಂದರೆ, ಮೋಟರ್ ಸೈಕಲ್ನ ಒಳ್ಳೆ ಫಾಸ್ಟಾಗಿ ರೈಡ್ ಮಾಡೋದು, ಎಸ್ಕೇಪ್ ಮಾಡಿಸೋದು. SD ಮೋಟರ್ ಸೈಕಲ್ಲು. ಆಮೇಲಿಂದ ನನಗೆ ಯಾಕೆ ಇವರೆಲ್ಲ ಬೇಕಾಗಿತ್ತು ಆ ಸಮಯದಲ್ಲಿ ಅಂತ ಹೇಳಿದ್ರೆ, ನವರಂಗ್ ಹತ್ರ ಒಂದು ಹೋಲ್ಸೇಲ್ ವಾಯ್ಸ್ ಸೆಂಟರ್ ಇತ್ತು. ಅವಾಗ ಯಾವ ಸ್ಟೇಷನ್ ಅಲ್ಲಿ? ಆಗ ನಾನು ರಾಜಾಜಿನಗರ ಪೊಲೀಸ್ ಸ್ಟೇಷನಲ್ಲಿ 88 ಇಂದ 91 ತನಕ ಇದ್ದೀನಿ. ಏನು ಸರ್? ಅಂದರೆ ಟಿಲ್ ಪ್ರಮೋಷನ್ ತನಕ. ಅಂದರೆ ಕರಣ್ ಬಂದಿದ್ದಲ್ಲಿಗೆ ಅಲ್ಲಿಗೆ ಬಂದಿದ್ದು ನಾನು. ಯಾಕೆ ಅಂದರೆ ಭಾಳ ಮರ್ಡರ್ಸ್ ಇತ್ತು, ರೌಡಿ ಆ್ಯಕ್ಟಿವಿಟೀಸ್ ಜಾಸ್ತಿ ಇತ್ತು ಅಂತೇಳಿ. ಆಮೇಲೆ ಆವಾಗೊಂದು ಈ ಬ್ಲೂ ಫಿಲಮ್ಸ್ ಹಾವಳಿ ಇತ್ತು. ಬ್ಲೂ ಫಿಲಮ್ಸ್ ಹಾವಳಿ ಅಂದರೆ ಹೇಗೆ ಅಂದರೆ, ಇದು ಎಲ್ಲಿ ನೂಕನ್ ಕಾರ್ನರಲ್ಲೆಲ್ಲ ಈ ಬ್ಲೂ ಫಿಲಮ್ಸನ್ನು ಎಕ್ಸಿಬಿಟ್ ಮಾಡ್ತೀವಿ. ಆಗ ಏನು ಯುಗ ಅಂದರೆ VHS ಯುಗ, VHS ವಿಡಿಯೋ ಪ್ಲೇಯರ್ಸ್ ಯುಗ. ಅದು ಒಂದು ಮಿನಿ ಥಿಯೇಟರ್ಸ್ ಥರನೇ ಮಾಡಿಬಿಟ್ಟಿದ್ರು ಕೆಲವರು. ಆ ಥರ ಒಂದು ಥಿಯೇಟ್ರು ರಾಜಾಜಿನಗರದಲ್ಲೂ ನಡೀತಾ ಇತ್ತು. ಅಂದರೆ ಇದು ಹೇಗೆ ಸರ್, ರೂಮ್ ಒಳಗೆ ಥಿಯೇಟ್ರ್ ಸರ್? ಇದು ರೂಮಲ್ಲಿ ಇಲ್ಲ, ಒಂದು ಹಾಲ್ ಥರ ಮಾಡೋರು, ಪ್ರೊಜೆಕ್ಟ್ರೆಲ್ಲ ಹಾಕಿ ಅಲ್ಲೇನೆ ಎಕ್ಸಿಬಿಟ್ ಮಾಡೋರು. ಆ ಥರ ಸುಮಾರು ಕಡೆ ನಡೀತಾ ಇತ್ತು ಅದು. ಶಿವಾಜಿನಗರ, ಈ ಕಡೆ ಮಾಗಡಿ ರೋಡು, ಎಲ್ಲ ಕಡೆ ಸಿಟಿಲಿ ಎಲ್ಲಿ ತಗೊಂಡ್ರು ಕೂಡ ಸೆಂಟ್ರಲ್ಲಿ ನಡೆಯೋದು. ಇವತ್ತಿನ ಜನರೇಷನ್ ಕ್ಯೂ ಜನ. ನೆಕ್ಸ್ಟ್ ಅಲ್ಲಿ ಅದು ಏನು ಅದಾದ ತಕ್ಷಣ ಇನ್ನೊಂದು ಶೋ. ಅದೆಷ್ಟು ಶೋ ನಡೆಸ್ತಿದ್ರು ಗೊತ್ತಿಲ್ಲ. ಅರ್ಧ ಗಂಟೆ ಅಷ್ಟೇ, ಅದರಲ್ಲಿ ಏನು ಮಜಾ ತಗೊಂಡು ಹೋಗ್ತಿದ್ರು. ಆದರೆ ಅದನ್ನ ರೌಡೀಸ್ ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಎಲ್ಲಿ ಇದೆಲ್ಲ ಜೋರಾಗಿ ನಡೀತಾ ಇದೆ ಅಂತ ಮಾಲೀಕರನ್ನ ಹಿಡ್ಕೊಂಡು ಅವರಿಂದ ಹಣ ವಸೂಲು ಮಾಡಿ ಪ್ರೊಟೆಕ್ಷನ್ ಮನಿ ಅಂತ ತಗೊಳ್ಳೋರು. ಇನ್ನು ಕೆಲವರು ಕಾಂಪಿಟೇಷನ್ ಬಂದಾಗ ಅವರವರು ಹೊಡೆದಾಡೋರು. ಹಾಗಾಗಿ ರೌಡಿಸಮ್ ಬೆಳೀಲಿಕ್ಕೆ ಒಂದು ಆಸ್ಪದ ಆಯಿತು. ಆ ಒಂದು ಕಾರಣದಿಂದ ರಾಜಾಜಿನಗರ ನಮಗೂ ನಿಮ್ಗೆ ಗೊತ್ತಾದಂತೆ ಒಂದು ಮಧ್ಯಮ ವರ್ಗದ ಜನ, ಡೀಸೆಂಟ್ ಜನ, ಮೆಜಾರಿಟಿ ಎಜುಕೇಟೆಡ್ ಜನ. ಅಲ್ಲಿ ಏನು ಅಷ್ಟೊಂದು ಸ್ಲಮ್ಸ್ ಇಲ್ಲ. ಏನಕ್ಕೆ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಷ್ಟೊಂದು ಸ್ಲಮ್ಸ್ ಇರಲಿಲ್ಲ. ಆಗಿರ್ಬೇಕಾದ್ರೆ ಅವರೆಲ್ಲ ಭಯ ಭಕ್ತಿಯಿಂದ ತಾವಾಯಿತು, ತಮ್ಮ ಕೆಲಸ ಆಯಿತು, ಈ ಥರ ಇದ್ದಂಥ ಜನ. ಅಲ್ಲಿ 13 ಮರ್ಡರ್ಸ್ ಆಯಿತು ಅಂತ ಹೇಳಿದ್ರೆ ಲೆಕ್ಕ ಹಾಕಬಹುದು ನೀವು. ಯಾವ ರೀತಿ ಫ್ರೀ ಫಾರ್ ಆಲ್ ಟೈಪ್ ಆ ಥರ ಇತ್ತು ಅಂತ ಜನ ಮಾತಾಡ್ಕೊಳ್ತಿದ್ರು. ಆದರೆ ನನಗೆ ಹಾಕಿದ ಮೇಲೆ ನಾನೇನು ಮಾಡಿದೆ, ಫಸ್ಟ್ ಇವರಿಗೆ ಬಂದೋಬಸ್ತ್ ಮಾಡಿದೆ. ಯಾರಿಗೆ? ಈ ಬ್ಲೂ ಫಿಲಿಮ್ನವ್ರಿಗೆ, ಅದು XXX ಮೂವೀಸ್ನವ್ರಿಗೆ. ಯಾವ ರೀತಿ ನೀವು ಅದನ್ನ ರೇಡ್ ಮಾಡಿ ಬಂಧಿಸ್ತಾ ಇದ್ರ ಅವಾಗ? ಏನಿಲ್ಲ, ಅದು ಒಂದು ರೀತಿ ನಾನು ಹೋಗೋ ಮುಂಚೆ ಒಂದು ಓಪನ್ ಶೋನೇ. ಜನಕ್ಕೆ ಬೇಜಾರಾದರೂ ಕೂಡ ಯಾರು ಅವರಿಗೆ ಒಂದು ರಕ್ಷಣೆ ಕೊಡ್ತಾ ಇರಲಿಲ್ಲ. ಅದು ನ್ಯೂಸೆನ್ಸ್ ತಪ್ಪಿಸ್ಲಿಕ್ಕೆ ಏನೋ ಒಂದು ಮಾಡ್ತಾ ಇರಲಿಲ್ಲ. ಬಿಕಾಸ್ ದೇ ವರ್ ಆಲ್ಸೋ ಬೆನಿಫಿಟೆಡ್ ಅನ್ನೋ ಟೈಪ್ ಇಂಟರ್ನ್. ಆದ್ದರಿಂದ ಒಂದು ಸ್ವಲ್ಪ ಕದ್ದು ಮುಚ್ಚಿ ಮಾಡೋರು. ಕೆಲವರೆಲ್ಲ ಓಪನ್ ಆಗಿ ಮಾಡೋರು, ಥಿಯೇಟರ್ ನಡೆಸೋರು. ಆಗ ನಾನೇನು ಮಾಡಿದೆ, ಲೈಸೆನ್ಸ್ ಇಲ್ಲ, ಏನಿಲ್ಲ. ಮತ್ತು ಈ ಥರದ್ದು ಮಾಡಬೇಕಾದ್ರೆ ಒಂದು ಪ್ರಾಪರ್ ಆರ್ಡರ್ಸಲ್ಲಿ ಮಾಡಬೇಕಾಗುತ್ತೆ. ನೀವು ಅದರಲ್ಲೂ ಈ ಒಂದು ಬ್ಲೂ ಫಿಲ್ಮನ್ನು ತೋರಿಸೋಂಗೆ ಇಲ್ಲ ಪಬ್ಲಿಕ್ಗೆ. ಹಾಗೆ ಮಾಡಿ ಸುಮಾರೆಲ್ಲ ಸೀಸ್ ಮಾಡಿ ಕೇಸುಗಳೆಲ್ಲ ಹಾಕಿದೆ. ನಿಂತೋದ್ರೆ ಬೇರೆಯವರು ಎಲ್ಲ ಇರೋ ನಾಗರಾಜಪ್ಪ ಬಿಡಲ್ಲ ಅಂತ ಹೇಳ್ಕೊಂಡು ಅಂತ ಸಮಯ ಶುರುವಾಯಿತು. ಯಾವಾಗ ನಾನು ಸ್ವಲ್ಪ ಈ ರೌಡಿಗಳು ಇದ್ದರು
ಆ ಒಂದು ಹಿಸ್ಟ್ರಿ ಎಲ್ಲ ಮರ್ಡರ್ ಕೇಸಲ್ಲಿ ಅಲ್ಲಿ ಇಲ್ಲಿ ಬೇಕಾದವ್ರನ್ನ ತೆಗೆದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸ ಆಯಿತು. ಜೊತೆಯಲ್ಲಿ ಪೊಲೀಸಿಂಗ್ ಅಂದರೆ ಬರೀ ಪೇಪರ್ ವರ್ಕ್ ಅಲ್ಲ, ಸ್ವಲ್ಪ ಫೀಲ್ಡ್ ವರ್ಕು ಮಾಡಬೇಕಾಗತ್ತೆ. ಫೀಲ್ಡಲ್ಲಿ 4 ಜನ ಅವರು ಹೇಗೆ ನೋಡಿ ಒಬ್ಬ ರೌಡಿ ಹೊಡೆದಾಡಿದ್ರು ಎಲ್ಲಿ ಹೊಡೆದಾಡ್ತಾನೆ, ಮರೆಯಲ್ಲಿ ಹೋಗಿ ಹೊಡೆದಾಡ್ತಾನೇನಾ, ಪಬ್ಲಿಕ್ ಪ್ಲೇಸಲ್ಲಿ ಹೊಡೆದಾಡ್ತಾನೆ, ಇನ್ ದಿ ಪಬ್ಲಿಕ್ ವ್ಯೂ ಅಲ್ಲಿ ಹೊಡೆದಾಡ್ತಾನೆ. ಪೊಲೀಸ್ ಆಕ್ಷನ್ಸ್ ಕೂಡ ಹಾಗೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಜನ. ಪೊಲೀಸು ಕೂಡ ಹಾಗೇ ರೀತಿ ಅಂಥವ್ರನ್ನ ಬಡಿಬೇಕು ಹೊಡಿಬೇಕು ಅನ್ನೋ ಟೈಪ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಗ ಅವ್ನು ನಿಜವಾದ ಪೊಲೀಸ್ ಅಂತ ಒಪ್ಕೊಳ್ಳೋರು. ನಾವೆಲ್ಲ ಹಂಗಾಗಿ ಕೆಟ್ಟ ಪೊಲೀಸ್ ಆಗಿದ್ದು ಎಲ್ಲರಿಗೂ, ಅಂದರೆ ಇನ್ ದ ಸೆನ್ಸ್ ರೌಡಿಗಳಿಗೆ. ಸೊ ಅವರಿಗೆ ಒಂದು ರೀತಿ ದುಸ್ವಪ್ನ ಆದಾಗ ನಾವು ಯಾರೇ ಆ ಒಂದು ಹೆಸರು ಬಂದರೆ ಪಬ್ಲಿಕ್ಕಲ್ಲಿ ಬಿಡ್ತಿದ್ದಿಲ್ಲ. ಚೇಸ್ ಮಾಡಿ ಅವ್ರನ್ನ ಯಾವ ರೀತಿ ಒಂದು ಬಿಸಿ ಮಾಡಬೇಕು ಮಾಡಿ ಹಣ್ಣುಗಾಯಿ ನೀರುಗಾಯಿ ಮಾಡಿ ಕಳಿಸ್ತಾ ಇದ್ವಿ ಸೆಂಟ್ರಲ್ ಜೈಲಿಗೆ. ಬರುವಂಥದ್ದೇ ವೈನ್ ಸ್ಟೋರ್ದು, ವೈನ್ ಹೋಲ್ಸೇಲ್. ಬಿಕಾಸ್ ಆಫ್ ದಟ್ ವೈನ್ ಸ್ಟೋರ್ ಕೇಸ್, ಹೋಲ್ಸೇಲ್ ವೈನ್ ಸ್ಟೋರ್ ಕೇಸ್ ಆದ್ದರಿಂದ ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಅದು ನನ್ನ ಲಿಮಿಟ್ಸ್ ಅಲ್ಲ, ಪಕ್ಕದ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸು. ಆದರೂ ಕೂಡ ನನಗೆ ಇಂಟ್ರೆಸ್ಟ್ ಮಾಡಿದ್ರು ಆಫೀಸರ್ಸು. ಹಾಗೆ ಮಾಡಿದಾಗ ನಾನೇನು ಮಾಡಿದೆ, ಐ ಟುಕ್ ಇಟ್ ವೆರಿ ಸೀರಿಯಸ್. ಯಾರ್ಯಾರು ಇನ್ವಾಲ್ವ್ ಆಗಿದ್ದು ಅಷ್ಟು ಜನಕ್ಕೆ, ಅದರಲ್ಲಿ ಜೇಡ್ರಳ್ಳಿನೂ ಇದ್ದ, ಇವನು ಇದ್ದ, ಬಲರಾಮ, ಮತ್ತು ಇನ್ನು ಯಾರು ಒಂದಷ್ಟು ಜನ ಇದ್ದ. ಆ ಜನನ ಜೈಲಿಗೆ ಕಳಿಸಿದ್ದು. ಬಹುಶಃ ಅದೇ ಲಾಸ್ಟ್ ಇರಬೇಕನ್ನ. ಅದರಲ್ಲಿ ಅವನು ಈಗಾಗಲೇ ಕೆಲವು ಕೇಸುಗಳಲ್ಲೆಲ್ಲ ಅಬ್ಸ್ಕಾಂಡಿಂಗ್ ಇದ್ದ. ಅದರಲ್ಲಿ ಎಲ್ಲ ವಾರಂಟಿ ಇಟ್ಟು ಬೇರೆ ಪೊಲೀಸ್ ಸ್ಟೇಷನ್ನವರು ಅವನಿಗೆ ಪರ್ಮನೆಂಟಾಗಿ ಜೈಲಲ್ಲಿದ್ದಂಗೆ ಮಾಡಿಬಿಟ್ರು. ಯಾವತ್ತು ಏನಾಗುತ್ತೆ ಸರ್ ಆ ಕೇಸ್? ಹೇಗೆ ರೇಡ್ ಮಾಡ್ತೀರಾ? ಹೇಗೆ ನೋಡಿ, ಅವತ್ತು ನಾನು ಮೊದಲಿಗೆ ಜೇಡ್ರಳ್ಳಿನ ಅರೆಸ್ಟ್ ಮಾಡಿದೆ. ಬೆಳಗಿನ ಜಾವನೆ. ಎಲ್ಲಿ ಅಂದರೆ ಇಂಡಸ್ಟ್ರಿಯಲ್ ಟೌನಲ್ಲಿ ಅರೆಸ್ಟ್ ಮಾಡಿದೆ. ಇಲ್ಲ, ಇಂಡಸ್ಟ್ರಿಯಲ್ ಟೌನ್ ಅಂದರೆ ರಾಜಾಜಿನಗರ 6th ಬ್ಲಾಕಲ್ಲಿ. ಅಲ್ಲಿ ಮಾಡಿದಾಗ ಅವನು ಎಸ್ಕೇಪ್ ಆಗಿ ನೋಡಿ. ಅಲ್ಲಿ ಏನಾಯಿತು, ಅವನು ಹೇಳ್ದೆ ಹೀಗೆಲ್ಲ ನಾವು ಇಂಥವರೆಲ್ಲ ಸೇರ್ಕೊಂಡು ಮಾಡಿದೆ ಅಂತಾದ್ಮೇಲೆ ಅವನಿಗೆ ಎಲ್ಲಿದ್ದಾನಂತ ಕೇಳಿದಾಗ ಅವನು ನಾಗರಬಾವಿಯಲ್ಲಿ ಇರ್ಬೋದು ಸರ್ ಅಂತ ಒಂದು ಗೆಸ್ ಮಾಡಿ ಹೇಳಿದ. ಸರಿ ಅಂತ ಇಮಿಡಿಯೇಟಾಗಿ ಹೋಗಿ ನೋಡಿದರೆ ಆ ನಾಗರಬಾವಿ ಈ ನಾಗರಬಾವಿ ಅಲ್ಲ, ಇನ್ನು ಹಾಗಾಗಿ ಬಯಲು ಒಂದು ಗುಡ್ಡಗಾಡನ್ನು ನೋಡ್ಬೋದು ನೀವು. ಇಂಗ್ಲೆಂಡಲ್ಲಿ ಮನೆಗಳು ಅಥವಾ ಲೇಔಟ್ ನೋಡಿದ್ರೆ ಒಂದು ಬೆಟ್ಟ ಇರುತ್ತೆ, ಬೆಟ್ಟನ ಹಂಗೆ ಇಟ್ಟಿರ್ತಾರೆ, ಹಳ್ಳ ಇದ್ದರೆ ಹಂಗೆ ಇಟ್ಟಿರ್ತಾರೆ, ಹಾಗೆ ಮನೆಗಳು ಕಟ್ತಾರೆ. ಆ ಮಾದರಿಲಿ ಇತ್ತದು. ಅದೇ ನಾವೆಲ್ಲ ಮಟ್ಟ ಮಾಡಿ ಕಟ್ತಾ ಇದ್ದೀವಿ, ಹಾಗಾಗಿ ಲ್ಯಾಂಡ್ ಸ್ಲೈಡಿಂಗ್ ಅದೆಲ್ಲ ಆಗೋದು ನಮ್ಮಲ್ಲಿ. ನಾವಿಲ್ಲ, ಅವರು ಲ್ಯಾಂಡನ್ನು ಡಿಸ್ಟರ್ಬ್ ಮಾಡೋದಿಲ್ಲ, ಮ್ಯಾಕ್ಸಿಮಮ್ ರಿಟೈನ್ ಮಾಡಿಕೊಂಡೇ ಮಾಡ್ತಾರೆ. ಆ ಥರ ಇತ್ತು. ಇವಾಗಲೂ ಕೂಡ ನಾವು ಹಾಗೆ ಇದೆ ಅಂತ ಹೇಳ್ಬೋದು, ಆದರೆ ಕೆಲವೆಲ್ಲ ಸ್ವಲ್ಪ ಬದಲಾವಣೆ ಆಗಿದೆ. ಭಾಳ ಬದಲಾವಣೆ ಇದೆ. ಅಂಥ ಜಾಗದಲ್ಲಿ ನಾವು ಹಾಗೂ ಈಗ ಬೇರೆ ಕ್ಯಾಮಪ್ಲಾಸ್ ಮಾಡ್ಕೊಂಡು ಒಂದು ಆಟೋ ಗಿಟೋ ಆ ಥರ ಯಾವುದೋ ಆಟೋ ಅದರಲ್ಲಿ ಹೋದ್ರೆ ಹೌದು. ಈಗೇನು ಹಾಗೆ ಜೀಪ್ಗಳಲ್ಲಿ ಎಷ್ಟಿತ್ತು, ಇನ್ಸ್ಪೆಕ್ಟರ್ಗಳಿಗೆ ಜೀಪ್ ಇರಲಿಲ್ಲ ಆಗ. ಸೊ ಹಾಗೆ ಮಾಡ್ಕೊಂಡು ಹೋದಾಗ ಅವನಿಗೆ ಗೊತ್ತಾಗಿಲ್ಲ ಸಡನ್ ಆಗಿ. ಆದರೆ ಒಂದು ಹುಡುಗ ಅವನಿಗೆ ವಾಚ್ ಮಾಡ್ತಿದ್ದ, ಅವನು ಪೆಟ್ಟು ತಿಂದಿದ್ದ ಎಲ್ಲೋ. ಆ ಪೆಟ್ಟು ಗಲಾಟೆಯಲ್ಲಿ ಆಗಿದ್ದು ಅಂತ ಹೇಳ್ದ. ಆಮೇಲೆ ಎಲ್ಲಿ ಗಲಾಟೆ ಅಂತ ಅಂದರೆ ಇದರಲ್ಲೇ ಇರ್ಬೋದು ಅಂತ ನನಗೆ ಭಾವನೆ. ಯಾಕೆಂದರೆ ಅಲ್ಲಿ ಕೂಡ ಅವರು ರೆಸಿಸ್ಟ್ ಮಾಡಿದ್ದಾರೆ. ಯಾರು? ವೈನ್ ಸ್ಟೋರ್ ಹೋಲ್ಸೇಲರು ರೆಸಿಸ್ಟ್ ಮಾಡಿದ್ದಾರೆ. ಅವರು ಕೂಡ ಜೋರಾಗಿದ್ದರು ಹುಡುಗರು ಅವ್ರ ಹತ್ರನ. ಸೊ ಆದ್ರೂ ಅವರು ಎಸ್ಕೇಪ್ ಆಗಿದ್ದು. ಇದು ಸುಮಾರು 10:30, 11 ಅಥವಾ 12 ಇರಬೇಕು. ಮಧ್ಯಾಹ್ನ. ಬೆಳಗ್ಗೆ ಅಂದರೆ ಹೋಗಿದ್ದು ನಾವು ಬೆಳಿಗ್ಗೆನೆ, ಬಟ್ ಆದರೆ ಮಧ್ಯಾಹ್ನ ಟೈಮ್ ಆಯಿತು ಅದು ರೀಚ್ ಆಗಿ. ಅದು ಇಷ್ಟು ರಸ್ತೆ ಎಲ್ಲ ಇರಲಿಲ್ಲಲ್ಲ, ಇದು ಹೋಗಿದ್ವಿ. ಅದು ಹಿಂದೆ ಒಂದು ಸೈಟಲ್ಲಿ ಖಾಲಿ ಸೈಟ್ಗೆ ಒಂದು ಸೆಡ್ ಹಾಕ್ತಾರಲ್ಲ, ಆ ಮಾದರಿ. ಆಗ ಓಡಲಿಕ್ಕೆ ಟ್ರೈ ಮಾಡ್ದೆ, ಸ್ವಲ್ಪ ಚೇಸ್ ಮಾಡಿ ಹಿಡಿದು ತಂದು ಒಳಗಡೆ ಹಾಕಿದ್ದೀವಿ. ಬಲರಾಮ ನಮಗೆ ನೋಡಿ, ನಾರ್ಮಲ್ಲಾಗಿ ಅವನು ಏನಾದ್ರು ಒಂದು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಒಂದು ಸಾಮಾನ್ಯ ಜನರಲ್ಲಿ ಕರೆದಿದ್ರೆ ಅವನು ಒಬ್ಬ ಡೀಸೆಂಟ್ ಪರ್ಸನ್ ಅಂತ ಹೇಳ್ಬೋದು. ಆ ಮಟ್ಟದಲ್ಲಿ ಇದ್ದವನು. ಅರ್ಥ ಆಯ್ತಾ? ನಮಗೆ ಯಾರಿಗೂ ಅವನಿಗೆ ಥರ ರೌಡಿ ಇಳ್ಲಿಕ್ಕೆ ಬರ್ತಿರ್ಲಿಲ್ಲ. ಯಾಕೆಂದರೆ ನಾವು ಸುಮಾರು ರೌಡಿ ಎಲ್ಲ ನೋಡ್ತೀವಿ, ಬಟನ್ ಎಲ್ಲ ಬಿಚ್ಕೊಂಡು ಹಾಗೆ ಮಾಡ್ತಾರೆ. ಇವನು ಅದಿಲ್ಲ, ಡೀಸೆಂಟ್ ಡ್ರೆಸ್ಸು, ಬಟ್ ನೋಡಲಿಕ್ಕೆ ಕೂಡ ಒಂದು ಮುಖ ಚೆಹರೆಯಲ್ಲಿ ಇವನು ನಾರ್ಮಲ್ ಪರ್ಸನ್ ಅಂತಲೇ ಹೇಳ್ಬೋದು. ಎಂಥವನು ಕೂಡ ಆ ಥರ. ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ಅವನಿಗೆ. ಹಾಗೆ ಆದಮೇಲೆ ನನಗೇನು ಅವನು ಒಳ್ಳೆಯವನೋ ಕೆಟ್ಟವನೋ ಅಂತ ಗೊತ್ತಿರಲಿಲ್ಲ. ಹಾಗೆ ಶ್ರೀರಾಜನಗರ ಪೊಲೀಸ್ ಸ್ಟೇಷನ್ ಮಾಡಿದ್ವಿ. ಯಾಕೆಂದರೆ ಅವನೇ ರೂವಾರಿ ಎಲ್ಲ ಕರ್ಕೊಂಡು ಹೋದಂಥವನು. ಹಾಗೆ ಅಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಯಾರು ಸರ್? ಬಲರಾಮ್. ರೂವಾರಿ ಅಂದರೆ ಈಗ ನೋಡಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಬೇಕು. ಪ್ರಿಪ್ರೇಷನ್ ಆದಮೇಲೆ ಎಕ್ಸಿಕ್ಯೂಷನ್ ಮಾಡಬೇಕು. ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ರಿಮೋಟಾಗಿ ಮಾಡಲಿಕ್ಕಾಗಲ್ಲ, ಫಿಸಿಕಲ್ಲಾಗಿ ಹೋಗಬೇಕು. ಹಾಗೆ ಟ್ರಾನ್ಸ್ಪೋರ್ಟೇಷನ್ ಬೇಕು. ಅದಕ್ಕೆ ಅವನು ಸಹಾಯ ಮಾಡ್ತಿದ್ದ. ಬೈಕರ್, ಭಾಳ ಒಳ್ಳೆ ಬೈಕರ್ ಅಂತ ಎಲ್ಲರಿಗೂ ಗೊತ್ತು. ಹಾಗೆ ಮಾಡಿ ತಿರುಗಿ ಎಸ್ಕೇಪ್ ಮಾಡಿಸ್ತಿದ್ದ ಅಷ್ಟೇ ಸ್ಮಾರ್ಟಾಗಿ ಬಲರಾಮ. ಹೌದು. ಹಾಗೆ ರೋಡ್ಸ್ ಎಲ್ಲ ಇಷ್ಟು ಟ್ರಾಫಿಕ್ ಇಲ್ಲ ಆಗ. ಅದು ಒಂದು ಅಡ್ವಾಂಟೇಜ್. ನಾವೆಲ್ಲ 1800 ಹೋಗ್ತಿದ್ವಿ ಬೈಕಲ್ಲಿ. ನಮ್ಮ ಬೈಕ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಸಿಗ್ನಲ್ಲು ಬೇಡ, ಏನೂ ಬೇಡ, ಜಾಗ ಬರ್ತಾ ಇತ್ತು.
ಮಿಡ್ಲ್ ಆಫ್ ದಿ ರೋಡಲ್ಲಿ ನಾವು ರೈಡ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಹೋಗಿದ್ದು. ಹೌದು, ಆ ರೀತಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ರ್ಯಾಶ್ ಆಗಿ ಓಡಿಸೋರು ಅಂತ ಕೇಳಿದ್ದೀನಿ. ರ್ಯಾಶ್ ಆಗಿ ಓಡಿಸಿದ್ರೆ ಗೊತ್ತಾಗುತ್ತಲ್ಲ ಯಾರು ರ್ಯಾಶ್ ಆಗಿ ಹೋಗ್ತಾರೆ. ಆ ಕಾಲದಲ್ಲಿ ಯಾರಿಗೂ ರ್ಯಾಶ್ ಆಗಿ ಹೋಗ್ತಿರ್ಲಿಲ್ಲ. ಭಯ ಇತ್ತು, ಪೊಲೀಸರು ಭಯ ಇತ್ತು. ಇವ್ರು ರ್ಯಾಶ್ ಆಗಿ ಹೋದರೆ ಪೊಲೀಸರು ಹಿಡ್ಕೊಡೋದು ಅಷ್ಟೆಲ್ಲ ಹೊಡಿತಾರೆ ಅಂತ ಒಂದು ಭಯ ಇತ್ತು. ಆ ಒಂದು ಕಾರಣಕ್ಕೆ ಯಾರು ರ್ಯಾಶ್ ಆಗಿ ಹೋಗ್ತಿದ್ದೆ. ಸೊ ಅದಾದ್ಮೇಲೆ ಒಟ್ಟು ಎಷ್ಟು ದಿವಸ ಇಡ್ತೀರಾ ಸರ್ ಕಸ್ಟಡಿಗೆ ಅವನ್ನ? 15 ದಿವಸ ರೆಫರ್ ಮಾಡಿದರು. ಆಮೇಲೆ ಬೇರೆಯವರೆಲ್ಲ ವಾರಂಟ್ ಇಟ್ಟ ಮೇಲೆ ಅದು ಹಂಗಂಗೆ ಎಕ್ಸ್ಟೆಂಡ್ ಆಗೋಯ್ತು. ಯಾರ್ದು? ಬಲರಾಮಂದು. ಹಾಂ. ಆಗ ಅವನು ಭಾಳ ಅಚ್ಚುಮೆಚ್ಚಿನ ಹುಡುಗರೆಲ್ಲ ಅವನಿಗೆ ಅಲ್ಲಿ ಒಂದು ರೀತಿ ಮಹಾರಾಜ ಬಂದಾಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರಂತೆ ಜೈಲಲ್ಲಿ ನಂತರದಲ್ಲಿ 1 ವರ್ಷನೋ ಏನೋ ಆಗಿರಬೇಕು. ಬರಲಿಲ್ಲ ಅವನು. ನಾವು ಆದಮೇಲೆ ಬರಲಿಲ್ಲ ಅವನು. ನಿಮ್ಮದು ಕೊನೆ ಅರೆಸ್ಟ್? ಅದೇ ಅರೆಸ್ಟ್ ಲಾಸ್ಟ್ ಬಲರಾಮಂದು ಕೊನೆ ಅರೆಸ್ಟ್ ನಂದೇ. ಹೌದು, ಯಾಕೆಂದರೆ ನನಗೆ ಇವು ಗೊತ್ತಾಗ್ತದೆ ಸೀಕ್ವೆನ್ಸ್ ಆಫ್ ಇವೆಂಟ್ ನೋಡಿದರೆ ಅವೊಂದು ಲಾಸ್ಟ್ ಅರೆಸ್ಟ್ ಅವನು ಆ ನಂತರದಲ್ಲಿ ಇಲ್ಲ, ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಆಮೇಲೆ ಎಲ್ಲ ಗೊತ್ತಾಯಿತು ಅವನು ಒಳ್ಳೆ ಸಂಘ ಇದೆ ಈ ಜೇಡ್ರಲ್ಲಿನೇ ಅವನ ಲೀಡ್ರು ಈಗ ಸದ್ಯ ಜಯರಾಜ್ ಬಿಟ್ಟರೆ ಹಾಗಂತೆಲ್ಲ ಹೇಳಿದ ಮೇಲೆ ಅವನಿಗೆ ಫ್ಯಾನ್ ಫಾಲೋ ಇತ್ತು. ಪ್ರಕಾಶ್ ನಗರದಲ್ಲಿ ಮತ್ತು ಮರಿಯಪ್ಪನ ಪಾಳ್ಯದಲ್ಲಿ ಇಲ್ಲೆಲ್ಲ ಸ್ವಲ್ಪ ಇದ್ದರು. ಸುಬ್ರಹ್ಮಣ್ಯ ನಗರ, ಗಾಯತ್ರಿ ನಗರದ ಆ ಕಡೆ ಹುಡುಗರಿದ್ದರು. ಅವರೆಲ್ಲ ಸ್ವಲ್ಪ ಆ ಕಡೆಯವರು, ಚನ್ನರಾಯಪಟ್ಟಣ ಆ ಕಡೆಯಿಂದ ಬಂದವರು. ಹಾಸನ ಆ ಕಡೆ ಅಂದರೆ ಕುಣಿಗಲ್ಲಿಂದ ತಗೊಳ್ಳಿ, ಅಲ್ಲಿಂದ ಜನ ಬಂದವರು ಮೋಸ್ಟ್ಲಿ ಹತ್ರ ಆಗುತ್ತೆ ಅಂತೇಳಿ ನಿಮಗೆ ರಾಜಾಜಿನಗರದಲ್ಲೇ ಉಳ್ಕೊಳ್ತಾರೆ. ಅಲ್ಲಿ ಏನಾದ್ರು ಆಗಿತ್ತು ಆಗ. ಈಗಲೂ ಕೂಡ ನೀವು ತೆಗೆದ್ರೆ ಅಲ್ಲಿ ಯಾರನ್ನು 3ನೇ ಪರ್ಸನ್ ನೀವು ಮೀಟ್ ಮಾಡಿದರೆ ಅವನು ಒಂದು ಮಾಗಡಿಯವನು ಇರ್ತಾನೆ, ಕುಣಿಗಲ್ನವನು ಇರ್ತಾನೆ, ಇಲ್ಲ ಹಾಸನ ಕಡೆಯವರು ಇರ್ತಾರೆ, ತುಮಕೂರಿನವ್ರು ಇರ್ತಾರೆ. ಐ ಟಿ ಐ ಇರ್ಬೋದು. ಅದಕ್ಕೆ ಅವನಿಗೆ ಅಷ್ಟೊಂದು ಬೈಕೆಲ್ಲ ಓಡಿಸ್ಲಿಕ್ಕೆ ಬರ್ತಿತ್ತು. ಅಷ್ಟು ಇರ್ಬೋದು. ಕೆಲಸ ಹುಡ್ಕೊಂಡೇ ಬಂದಿದ್ದಾನೆ ಅವನು. ನಮ್ಮ ಟ್ರೀಟ್ಮೆಂಟು ನಾವೆಲ್ಲ ಹಾರ್ಡ್ವೇರ್ ಪೊಲೀಸ್. ಸಿಂಪಲ್ ಟರ್ಮಲ್ಲಿ ಹೇಳ್ಬೇಕಾದ್ರೆ ವಿ ಆರ್ ಆಲ್ ಹಾರ್ಡ್ವೇರ್ ಪೊಲೀಸ್, ವರ್ಕಿಂಗ್ ಹಾರ್ಡ್, ಮ್ಯಾನ್ಯುಯಲ್ ಆ್ಯಂಡ್ ಆಲ್ಸೋ ಲ್ಯಾಂಗ್ವೇಜು ಸ್ವಲ್ಪ ಟಫ್ ಇರ್ತಿತ್ತು. ನಮ್ಮದೆಲ್ಲ ಸೋಬರ್ ಇರಲಿಲ್ಲ, ನಾಟ್ ದಟ್ ಪಾಲಿಶ್ಡ್. ಬಿಕಾಸ್ ಪೊಲೀಸ್ ಸ್ಟ್ರೆಂತ್ ಕಡಿಮೆ ಇತ್ತು. ಪೊಲೀಸ್ ಸ್ಟೇಷನ್ ತೆಗೆದುಕೊಂಡ್ರೆ ವಾಸ್ಟ್ ಏರಿಯಾ, ಬಟ್ ನಂಬರ್ ಆಫ್ ಪೀಪಲ್ ಕಡಿಮೆ, ನಂಬರ್ ಆಫ್ ಸ್ಟಾಫ್ ಕಡಿಮೆ. ಆಮೇಲೆ ಅದರ್ ಫೆಸಿಲಿಟೀಸ್ ಕಡಿಮೆ. ಈಗಿನಷ್ಟು ವೆಹಿಕಲ್ಸ್ ಇಲ್ಲ. ಆಮೇಲೆ ನೀವು ನೋಡಿದಿರಿ ಕಮ್ಯುನಿಕೇಷನ್ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ, ಕಮ್ಯುನಿಕೇಷನ್ ಝೀರೋ ಅಂತ ಹೇಳ್ಬೋದು. ಅದು ಇದ್ದರೆ ಇನ್ಸ್ಪೆಕ್ಟರ್ ಮೇಲೆ ಇರ್ತಿತ್ತು, ಸ್ಟೇಷನ್ಗೆ ಇರ್ತಿತ್ತು. ನಾವು ಹೊರಗಡೆ ಹೋದರೆ ವೈರ್ಲೆಸ್ಸು ಕೂಡ ನಮ್ಗೆ ಇರಲಿಲ್ಲ. ಆಗ ಥರದಲ್ಲಿ ಬಂತು, ಅದು ಬೇರೆ. ಆದರೆ 80ಸಲ್ಲಿ ಲೇಟಾಗಿ ಬಂತು. ನಾವು ಬರೋಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಸ್ಟೇಜಿಗೆ ಬಂದಿದ್ವಿ. ಆ ನಂತರದಲ್ಲಿ ನಮಗೆ ಸ್ವಲ್ಪ ವೆಹಿಕಲ್ಲು ಮತ್ತು ಇದು ಬಂತು. ಆದರೆ ಅಷ್ಟೊತ್ತಿಗೆ ನಾವು ನಡೆದಾಡಿಕೊಂಡೇ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ದೀವಿ. ಅದಿಲ್ಲ ಅಂತ ನಾವು ಕೂರಲಿಲ್ಲ, ಯಾವತ್ತೂ ನಾವು ದೂರ ಹೇಳಲಿಲ್ಲ. ನಮಗೆ ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡಬೇಕು, ಕೆಲಸ ಮಾಡೋದು ನಮಗೆ ಹೇಳ್ಕೊಟ್ಟಿದ್ದಾರೆ, ಕಲಿಸಿದ್ದಾರೆ. ಆ ಪ್ರಕಾರ ನಡ್ಕೊಳ್ಬೇಕು. ನಾವು ಜನರಿಗೆ ಹತ್ರ ಆಗಬೇಕಾದ್ರೆ ಅವರ ನೋವನ್ನು ನಿವಾರಣೆ ಮಾಡಬೇಕು, ನಲಿತಾ ಇರೋಂಗೆ ನೋಡ್ಕೊಳ್ಬೇಕು ಅಂತ ಇಷ್ಟು ನಮಗೆ ಗೊತ್ತಿತ್ತು. ಅದು ಫುಲ್ಲು ಬಡವರಿಗೆ. ಯಾರು ಒಬ್ಬ ಅನಾಥ ಬಡವ ಇರ್ತಾನೆ, ಮತ್ತು ಏನೂ ಅವನಿಗೆ ಬೇರೆ ಸೋರ್ಸಸ್ ಇಲ್ಲ, ಇನ್ಫ್ಲುಯೆನ್ಸ್ ಇಲ್ಲ, ದುಡ್ಡು ಕಾಸಿಲ್ಲ, ಅಂಥವ್ರಿಗೆ ಸಹಾಯ ಮಾಡಿದರೆ ನಮ್ಗೆ ಇನ್ನೂ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದು ನಮ್ಮ ನಂಬಿಕೆ ಇತ್ತು. ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಮಗೆ ಆಗಿನ ಕಾಲದಲ್ಲಿ ಅದನ್ನೇ ಹೇಳೋರು. ನೋಡಪ್ಪ, ನೀನು ಬಡವನಿಗೆ ಕಡೆ ಸ್ವಲ್ಪ ಗಮನ ಹರಿಸಿ. ಬಡವ ಸಾಯವರು ಬರ್ತಾರೆ ಅಂತ ಕೂತ್ಕೊಂಡಿರ್ತಾನೆ. ಅವನು ಎಲ್ಲೂ ಹೋಗಿ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ನಮ್ಮ ಹುಡುಗ ಬರ್ತಾನೆ, ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋಕ್ಕಾಗಲ್ಲ. ಅವನಿಗೆ ಸಹಾಯ ಮಾಡು, ಅದು ದೇವರು ಮೆಚ್ಚುತ್ತಾನೆ ಅಂತ ಹೇಳಿದರು. ನಾವು ಅದಕ್ಕೆ ಕಟ್ಟಿಬದ್ಧರಾಗಿದ್ದರು. ನಮ್ಮಲ್ಲಿ ಎಷ್ಟೋ ಜನ ನಮ್ಮ ಬ್ಯಾಚ್ಮೇಟ್ಸು, ನಾನು ಹೇಳಿದ್ರೆ ವಿ ವರ್ ಲೈಕ್ ದಟ್ ಆಗಿನ ಕಾಲದಲ್ಲಿ. ಈಗ ನಾನು ಕೇಳ್ತೀನಿ, ನನಗೆ ನಾಚಿಕೆ ಆಗುತ್ತೆ ಹೇಳಲಿಕ್ಕೆ, ಬಟ್ ಭಾಳ ಬದಲಾವಣೆ ಆಗಿದೆ. ಫಾರ್ ಗುಡ್ ಅಂತಾನು ಹೇಳೋಕ್ಕಾಗಲ್ಲ, ಫಾರ್ ಗುಡ್ ಅಂತಾನು ಹೇಳೋಕ್ಕಾಗಲ್ಲ. ಸರ್, ಇದಾದಮೇಲೆ ನಿಮ್ಮ ನೋಡಿದಾಗ ಬಲರಾಮ ಏನಾದರೂ ರಿಯಾಕ್ಟ್ ಮಾಡಿದ್ನಾ? ಅಥವಾ ಬಲರಾಮನ ಕೇಸ್ ಎಷ್ಟು ದಿವಸ ಫಾಲೋ ಮಾಡ್ತೀರಾ ಅರೆಸ್ಟ್ ಮಾಡಿದ ನಂತರ? ನಾನು ಸತ್ಯ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ ಅಂತ ಕಾಣುತ್ತೆ ಈಗ. ಯಾಕಂದರೆ ನಾನು ರಿಟೈರ್ಡ್ ಆಗಿ 13 ವರ್ಷ ಆಗೋಯ್ತು. ನೋ ಬಡಿ ಹ್ಯಾಡ್ ದಿ ಗಟ್ಸ್ ಟು ಈವನ್ ಸ್ಟೇರ್ ಅಟ್ ಮೀ. ಓನ್ಲಿ ಒನ್ ಪರ್ಸನ್ ಹೂ ಸ್ಟೇರ್ಡ್ ಅಟ್ ಮೀ ವಾಸ್ ಸಂಬಡಿ ಫ್ರಮ್ ಮುನ್ರೆಡ್ಡಿ ಪಾಳ್ಯ. ಅದು ಏನು ಬೆನ್ಸನ್ ಟೌನ್ ಕಡೆಯವನು. ಅವನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಪಬ್ಲಿಕ್ಕಲ್ಲಿ ಅಂತ ಹೇಳಿದರೆ, ಬಹುಶಃ ಅದೇ ಲಾಸ್ಟ್ ಸೀನ್ ಅವನು ಬೆಂಗಳೂರಲ್ಲಿ. ಹಾಗೆ ಮಾಡಿದ ಮೇಲೆ ಐ ಥಿಂಕ್ ಅದು ಏನು ಅವರ ಅಣ್ಣ ಒಬ್ಬ ಮಿನಿಸ್ಟ್ರ್ ಇದ್ದರು, ಏನು MLA ಇದ್ದರು, MLC ಏನೆಲ್ಲ ಇದ್ದರು. ಆದರೆ ಅವನು ಒಂದು ಕಡೆ ಶಿವಮೊಗ್ಗ ಜಿಲ್ಲೆ ಇನ್ಸಿಡೆಂಟ್ಸ್ ಎಲ್ಲ ಮಾಡಿ ಅಲ್ಲಿ ಜನಕ್ಕೆಲ್ಲ ತೊಂದರೆ ಕೊಟ್ಟು ಬಂದಂಥವ್ರು. ಹಾಗಾದ್ಮೇಲೆ ನಾನು ಆಗ ಇದ್ದಿದ್ದು ಮುನಿರೆಡ್ಡಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ, ಈಗ JC ನಗರ ಅಂತಾರೆ. ಆಗ ನಮ್ಮ ಕಾಲದಲ್ಲಿ ಮುನಿರೆಡ್ಡಿಪಾಳ್ಯ ಪೊಲೀಸ್ ಸ್ಟೇಷನ್.
ಹಾಗೆ ಮಾಡಿದ ಮೇಲೆ ನಾನು ಇದ್ದಿದ್ದಲ್ಲಿ ಹತ್ತತ್ರ 2 ವರ್ಷ. 2 ವರ್ಷದಲ್ಲಿ ಒಂದು ದಿವಸ ನಾನು 7 ಗಂಟೆ ಮೇಲೆ ಇರಲಿಲ್ಲ. ಸೊ ದೋ ಇಟ್ ಈಸ್ ಹೈಪರ್ ಸೆನ್ಸಿಟಿವ್ ಪೊಲೀಸ್ ಸ್ಟೇಷನ್ ಅಂತ ಕರೀದಿದ್ರು ಅವಾಗ. ಅಲ್ಲಿ ಒಂದು ಇನ್ಸಿಡೆಂಟ್ ಎಲ್ಲ ಆಗಿತ್ತು ಒಂದು ಕಾಲದಲ್ಲಿ, ಹಿಂದೂ ಮುಸ್ಲಿಂ ಆ ಥರ. ಒಂದು ದಿವಸ ಇರಲಿಲ್ಲ, ಒಂದು ಇನ್ಸಿಡೆಂಟ್ ಇರಲಿಲ್ಲ. ಒಂದು ಸಾರಿ ಪಕ್ಕದಲ್ಲಿ ಭಾರತೀ ನಗರ ಲಿಮಿಟ್ಸಲ್ಲಿ ದೊಡ್ಡ ಗಲಾಟೆ ಕಮ್ಯುನಲ್ಲು. ಇಲ್ಲಿ ನಮ್ಮ ಲಿಮಿಟ್ಸಲ್ಲಿ ಒಂದು ಎಲೆ ಅಲ್ಲಾಡಲಿಲ್ಲ. ಅಂದರೆ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಅಂದರೆ, ಆಗ ಅಷ್ಟೊಂದು ಎಫೆಕ್ಟಿವ್ ಆಗಿ ನಮ್ಮ ಏರಿಯಾದಲ್ಲಿ ನಮಗೇನಿದ್ದರೆ ನಮ್ಮ ಏರಿಯಾ ರೌಡಿ ಕಂಟ್ರೋಲಲ್ಲಿ ಇರಬೇಕು, ಬೇರೆಯವನು ಬಂದು ನಮ್ಮಲ್ಲಿ ಕಾಲಿಡಬಾರ್ದು. ಅದು ಮೇಯ್ನ್ ಫಸ್ಟ್ ಟಾಪ್ ಮೋಸ್ಟ್ ಪ್ರಯಾರಿಟಿ ನಂದು. ನಮ್ಮ ಸಿಬ್ಬಂದಿಗೂ ಕೂಡ ನಾವು ಅದೇ ಥರ ತರಬೇತಿ ಕೊಟ್ಟಿದ್ವಿ. ಆದ್ದರಿಂದ ಎಲ್ಲರೂ ಎಚ್ಚೆತ್ಕೊಂಡು ಇವ್ರ ಹತ್ರ ಸಿಗಾಕೊಂಡ್ರೆ ನಾವು ಕೆಲಸ ಕಳ್ಕೊಳ್ತೀವಿ ಅನ್ನೋ ರೀತಿ ಅಭಿಪ್ರಾಯ ಇತ್ತು. ನಮ್ಮ ಮೇಲೇನೂ ಕೂಡ ನಮ್ಮ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ಇವ್ರು ಮಾಡಿದರೆ ಒಳ್ಳೆಯ ದೃಷ್ಟಿಯಿಂದ ಮಾಡಿರ್ತಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ಥಿಂಗ್ಸ್ ಸ್ಪೀಕ್ಸ್ ಬೈ ಇಟ್ ಸೆಲ್ಫ್, ನೋ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ. ಅದು ನಮ್ಮದು ಪಾಲಿಸಿ. ನನ್ನಂತೂ ಐ ನೆವರ್ ಇಸ್ ಟು ಕೇರ್ ಫಾರ್ ಎನಿಬಡಿ. ಯಾರೇ ಮಿನಿಸ್ಟ್ರ್ ಆಗಲಿ ಎಮ್ ಎಲ್ ಎ ಆಗಲಿ ನಮಗೆ ಫೋನ್ ಮಾಡಿದ್ದು, ನನಗೆ ಫೋನಲ್ಲಿ ದಬಾಯಿಸಿದ್ದು ಅದೆಲ್ಲ ನನಗೆ ಗೊತ್ತೇ ಇಲ್ಲ, ಟು ಬಿ ಆನೆಸ್ಟ್. ಮಾಡಿದರೆ ನಿಮಗೆ ಸಂಬಳ ಕೊಡ್ತಾರೆ, ಸಂಬಳಕ್ಕೆ ಕೆಲಸ ಮಾಡಬೇಕು. ಸಂಬಳಕ್ಕಂತ ಅಲ್ಲ, ಅದು ಸರ್ವೀಸಿಗೆ ಅಂತ. ಆ ಸರ್ವೀಸ್ ನೀವು ಮಾಡಲಿಲ್ಲ ಅಂದರೆ ದ್ರೋಹ ಮಾಡ್ದಂಗೆ ಆಗಲ್ವೇನಾ? ಇದು ನಾವು ಕಲ್ತದ್ದು, ನಾವು ಪ್ರಾಕ್ಟೀಸ್ ಮಾಡಿದ್ದು ಅಷ್ಟೇ ಇಲ್ಲ. ಕೊನೆಯ ದಿವಸದವರೆಗೂ ನಾನು ಕೆಲಸ ಮಾಡಿದ್ದು ಅದೇ.